ಹಾಯ್ ಹಲೋ ಫ್ರೆಂಡ್ಸ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ಆ್ಯಕ್ಟ್ರು ಅನೇಕ ಸಿನಿಮಾಗಳನ್ನ ಕಾರಣಾಂತರಗಳಿಂದ ರಿಜೆಕ್ಟ್ ಮಾಡಿರ್ತಾರೆ. ಹೀಗಾಗಿ ಆ ರೀತಿ ರಿಜೆಕ್ಟ್ ಮಾಡಿರೋ ಸಿನಿಮಾ ಯಾವುದು ಅಂತ ಹೇಳ್ತೀನಿ. ಮೊದಲನೇದಾಗಿ ದರ್ಶನ್ ಅವರು ರಿಜೆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಅಂದರೆ ಜೊತೆ ಜೊತೆಯಲ್ಲಿ. ಈ ಒಂದು ಸಿನಿಮಾನ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿದ್ದು. ಈ ಒಂದು ಸಿನಿಮಾನ ಮೊದಲನೇದಾಗಿ ದರ್ಶನ್ ಅವ್ರಿಗಂತಲೇ ಈ ಒಂದು ಕಥೆನೇ ಬರೆದಿದ್ರು, ಸ್ಕ್ರಿಪ್ಟ್ ವರ್ಕ್ನ. ಆದರೆ ದರ್ಶನ್ ಅವರು ಇದೊಂದು ಲವ್ ಸ್ಟೋರಿ, ಈ ರೀತಿ ಸಿನಿಮಾಗಳು ನನ್ನ ಫ್ಯಾನ್ಸ್ಗೆ ಇಷ್ಟ ಆಗುತ್ತಿಲ್ಲ ಅನ್ನೋ ಒಂದು ಕಾರಣದಿಂದ ದರ್ಶನ್ ಅವರು ಜೊತೆ ಜೊತೆಯಲ್ಲಿ ಅನ್ನೋ ಸಿನಿಮಾನ ರಿಜೆಕ್ಟ್ ಮಾಡ್ತಾರೆ. ನಂತರ ಈ ಒಂದು ಸಿನಿಮಾನ ಪ್ರೇಮ್ ಅವರು ಮತ್ತು ರಮ್ಯ ಅವರು ಮಾಡಿ ಈ ಒಂದು ಸಿನಿಮಾ ಹಿಟ್ ಆಗುತ್ತೆ. ಆದರೆ ದರ್ಶನ್ ಅವರಿಗೆ ಈ ಒಂದು ಸಿನಿಮಾ ಫಸ್ಟ್ ಬಂದಿದಂತೂ ನಿಜ. ಯಾಕೆಂದರೆ ಇದು ತೂಗುದೀಪ ಪ್ರೊಡಕ್ಷನಲ್ಲಿ, ಅಂದರೆ ಅವ್ರದ್ದೇ ಓನ್ ಪ್ರೊಡಕ್ಷನಲ್ಲಿ ಬಂದಿರೋಂಥ ಸಿನಿಮಾ. ಹೀಗಾಗಿ ಜೊತೆ ಜೊತೆಯಲ್ಲಿ ಸಿನಿಮಾನ ದರ್ಶನ್ ಅವರು ರಿಜೆಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಂತರ ಕೆಂಡ ಸಂಪಿಗೆ ಸಿನಿಮಾ. ಈ ಒಂದು ಸಿನಿಮಾ ಕೂಡ ದರ್ಶನ್ ಅವರು ರಿಜೆಕ್ಟ್ ಮಾಡಿರೋಂಥ ಸಿನಿಮಾ. ಈ ಒಂದು ಸಿನಿಮಾ ವಿಕ್ಕಿ ವರುಣ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಮೊದಲನೇದಾಗಿ ಅಂದರೆ ಫಸ್ಟ್ ಸ್ಕ್ರಿಪ್ಟ್ ವರ್ಕ್ ಆದಾಗ ಸುಕ್ಕ ಸೂರ್ಯ ಅವರು ಈ ಒಂದು ಸಿನಿಮಾನ ದರ್ಶನ್ ಅವ್ರಿಗೋಸ್ಕರನೇ ಅಂತ ಬರೆದಿದ್ರು. ಹಾಗಾಗಿ ಅದರಲ್ಲಿ ಬೇರೆ ರೀತಿಯ ಸ್ಕ್ರಿಪ್ಟ್ನ ಸುಕ್ಕ ಸೂರ್ಯರು ಮಾಡಿಕೊಂಡು ದರ್ಶನ್ ಅವ್ರಿಗೆ ಒಂದು ಸಿನಿಮಾನ, ನೆಕ್ಸ್ಟ್ ಸಿನಿಮಾನ ಅಂದರೆ ಕೆಂಡ ಸಂಪಿಗೆನ ಡೈರೆಕ್ಟ್ ಮಾಡ್ಬೇಕಂತ ಸ್ಕ್ರಿಪ್ಟ್ನ ತೊಗೊಂಡೋದಾಗ ದರ್ಶನ್ ಅವರು ಸ್ಕ್ರಿಪ್ಟ್ನ ಎಲ್ಲ ನೋಡ್ಬಿಟ್ಟು ಇದು ನನ್ನ ಫ್ಯಾನ್ಸ್ಗೆ ಇಷ್ಟ ಆಗುತ್ತಿಲ್ಲೋ, ಹಾಗೆ ಇದೊಂದು ಅಷ್ಟೊಂದು ಸ್ಟೋರಿ ಇಲ್ಲ ಅನ್ನೋ ಒಂದು ಕಾರಣದಿಂದ ಕೆಂಡ ಸಂಪಿಗೆ ಸಿನಿಮಾನ ರಿಜೆಕ್ಟ್ ಮಾಡ್ತಾರೆ. ಅದರ ನಂತರ ಅನೇಕ ಬದಲಾವಣೆ ಮಾಡಿ ಈ ಒಂದು ಸಿನಿಮಾದಲ್ಲಿ ನ್ಯೂ ಫೇಸಸ್ ಆದಂಥ ವಿಕ್ಕಿ ವರುಣ್ ಮತ್ತು ಮಾನ್ವಿತಾ ಹರೀಶ್ ಅವ್ರನ್ನ ಹಾಕ್ಬಿಟ್ಟು ಈ ಒಂದು ಸಿನಿಮಾನ ಮಾಡ್ತಾರೆ. ಆದರೆ ಆವ್ರೇಜ್ ಸಿನಿಮಾ ಆಯ್ತು ಅಂತಲೇ ಹೇಳ್ಬೋದು. ನಂತರ ಬರೋದು ಜೋಗಿ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೋಗಿ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ. ಕರಿಯ ಮತ್ತು ಕರಿಯ ಪ್ರೇಮ್ ಅವರು, ಅಂದರೆ ಪ್ರೇಮ್ ಮತ್ತು ದರ್ಶನ್ ಅವರ ಕರಿಯ ಕಾಂಬಿನೇಷನಲ್ಲಿ ನಂತರ ಬರಬೇಕಾಗಿರೋ ಸಿನಿಮಾ, ಮಾಡಬೇಕಾಗಿರೋದು ಜೋಗಿ ಸಿನಿಮಾ ಆಗಿತ್ತು. ಆದರೆ ಅದು ಕೂಡ ರಿಜೆಕ್ಟ್ ಆಯ್ತು ಅಂತಲೇ ಹೇಳ್ಬೋದು. ನಂತರ ಪುನೀತ್ ರಾಜ್ಕುಮಾರ್ ಅವರ ಅನೇಕ ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಅವರ ಕೆರಿಯರಲ್ಲಿ ಅನೇಕ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರು. ಅದರಲ್ಲಿ ಕೆಲವೊಂದು ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಅವು ತುಂಬಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಅದು ಅಂಥದ್ದು ಸಿನಿಮಾಗಳಲ್ಲಿ ಮೊದಲನೇ ಸಿನಿಮಾ ಬರೋದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗಿರೋಂಥ ಸಿನಿಮಾ ಮುಂಗಾರು ಮಳೆ ಸಿನಿಮಾ. ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಕ್ಟ್ ಮಾಡಿದ್ದು. ಈ ಸಿನಿಮಾ ಮೊದಲನೇದಾಗಿ ಅಂದರೆ ಈ ಸಿನಿಮಾ ಕತೆ ಬರೆದಾಗ ಫಸ್ಟ್ ಮಾಡಬೇಕಾಗಿರೋದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಈ ಒಂದು ಸಿನಿಮಾ ಕತೆ ಬರೆದಿತ್ತು. ಆದರೆ ಅವರು ಬೇರೆ ಸಿನಿಮಾಗಳಲ್ಲಿ ಇರೋದ್ರಿಂದ, ಅಂದರೆ ಬೇರೆ ಸಿನಿಮಾಗಳಲ್ಲಿ ಡೇಟ್ಸ್ ಇರೋದ್ರಿಂದ ಈ ಒಂದು ಮುಂಗಾರು ಮಳೆ ಸಿನಿಮಾನ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಯೋಗರಾಜ್ ಭಟ್ ಅವರು ಮಾಡಿರೋವಂಥ ಈ ಮುಂಗಾರು ಮಳೆ ಸಿನಿಮಾದಲ್ಲಿ ನೆನೆಯೋಕ್ಕಾಗಲಿಲ್ಲ ಪುನೀತ್ ರಾಜ್ಕುಮಾರ್ ಅಂತಲೇ ಹೇಳ್ಬೋದು. ಆದರೆ ಅದು ಇಡೀ ಇಂಡಸ್ಟ್ರಿನ ಶೇಕ್ ಮಾಡ್ತು ಅಂತಲೇ ಹೇಳ್ಬೋದು, ಬೇರೆ ಲೆವೆಲಲ್ಲಿ ಇಟ್ಟಾಯಿತು. ಆದರೆ ಈ ಒಂದು ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರು ರಿಜೆಕ್ಟ್ ಮಾಡಿದಂಥ ನಿಜ. ಇವರ ಕಾಂಬಿನೇಷನಲ್ಲಿ ಯಾವ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಈ ರೀತಿಲಿ ಒಂದು ಸಿನಿಮಾನ ಅವರು ರಿಜೆಕ್ಟ್ ಮಾಡಿದರು. ನಂತರ ಬರೋದು ಬಜರಂಗಿ ಭಾಯ್ಜಾನ್ ಅನ್ನೋ ಸಿನಿಮಾ. ಈ ಒಂದು ಸಿನಿಮಾ ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೋಗಿತ್ತು. ಯಾಕೆಂದರೆ ಈ ಒಂದು ಸಿನಿಮಾ ಬೇರೆ ಲೆವೆಲಲ್ಲಿ ಕತೆ ಹೊಂದಿತ್ತು. ಆದರೆ ಸಲ್ಮಾನ್ ಖಾನ್ ಅವರು ಆ್ಯಕ್ಟ್ ಮಾಡಿರೋಂಥ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕತೆ ಹೋಗೋದಕ್ಕೆ ಮೇನ್ ಕಾರಣ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಮಟ್ಟದ ಪ್ರೊಡ್ಯೂಸರ್ ಆಗಿರೋಂಥ ರಾಕ್ಲೈನ್ ವೆಂಕಟೇಶ್ ಅವರು ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿದರು. ಹೀಗಾಗಿ ಈ ಒಂದು ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರೇ ಮಾಡಲೇಬೇಕು ಅಂತ ಹಠ ಹಿಡಿದಿದ್ರು. ಆದರೆ ಪುನೀತ್ ರಾಜ್ಕುಮಾರ್ ಅವರು ಇದೊಂದು ಹಿಂದಿ ಸಿನಿಮಾ ಆಗಿರೋ ಕಾರಣ ನಾನು ಹಿಂದಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಿಲ್ಲ ಅನ್ನೋ ಒಂದು ಕಾರಣದಿಂದ, ಮತ್ತು ಕೆಲವೊಂದು ಸಿನಿಮಾ ಶೂಟಿಂಗು ಶೆಡ್ಯೂಲು ಬೇರೆ ಡೇಟ್ಸ್ ಇರೋ ಕಾರಣದಿಂದ ಈ ಒಂದು ಸಿನಿಮಾನ ಕೈ ಬಿಟ್ಟರು. ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾನ ರಿಜೆಕ್ಟ್ ಮಾಡಿದ್ರು ಅನ್ಬೋದು. ಮತ್ತು ಹೇಮಂತ್ ರಾಮ್ ಅವರ ಕಾಂಬಿನೇಷನಲ್ಲಿ ಬರೋಕ್ಕೆ ಹೊರಟಿರೋಂಥ, ಅಂದರೆ ಬರಬೇಕಾಗಿರೋವಂಥ ಸಿನಿಮಾ. ಹೇಮಂತ್ ರಾವ್ ಅವರು ಅನೇಕ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಈ ಹೇಮಂತ್ ರಾವ್ ಅವರು ಪೃಥ್ವಿ ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ಅಂದರೆ ಡೈರೆಕ್ಷನಲ್ಲಿ ಕೆಲಸ ಮಾಡಿರೋ ಕಾರಣ ಪುನೀತ್ ಅವರು ಅವ್ರಿಗೊಂದು ಆಫರ್ನ ಕೊಡ್ತಾರೆ. ಆದರೆ ನೆಕ್ಸ್ಟ್ ಸಿನಿಮಾನ ನೀವೇ ಮಾಡಿ ಅಂತ ಒಂದು ಚಾನ್ಸ್ನ ಕೊಟ್ಟಿರ್ತಾರೆ. ಆಗ ಅವರು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡಿರೋವಂಥ ಸಿನಿಮಾನೇ ಅದೇ ಸಪ್ತಸಾಗರದಾಚೆ ಎಲ್ಲ ಸಿನಿಮಾ. ಈ ಒಂದು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಬೇಕಿತ್ತು ಇನಿಷಿಯಲಿ. ಆದರೆ ಅವರು ಕೆಲವೊಂದು ಸಿನಿಮಾಗಳ ಬ್ಯುಸಿ ಇರೋ ಕಾರಣ ಈ ಒಂದು ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರು ರಿಜೆಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿ ಹಿಟ್ಟಾದ್ರು ಅಂತಲೇ ಹೇಳ್ಬೋದು. ನಂತರ ಬರೋದೇ ಕಾಂತಾರ ಚಾಪ್ಟರ್ 1. ಈ ಸಿನಿಮಾದಲ್ಲಿ ಫಸ್ಟಾಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಈ ಒಂದು ಕಥೆನ ನಮ್ಮ ರಿಷಬ್ ಶೆಟ್ಟಿ ಅವರು ಮಾಡಿದರು. ನಂತರ ಅವ್ರಿಗೆ ಕಥೆನ ಹೇಳಿದಾಗ ಇದು ತುಂಬ ಚೆನ್ನಾಗಿದೆ, ಆದರೆ ಇದೊಂದು ದೈವ ಆರಾಧನೆ ಮತ್ತು ದೇವರ ಬಗ್ಗೆ ಆಗಿರೋದ್ರಿಂದ ಈ ಒಂದು ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರು ಮಾಡಲಿಲ್ಲ. ಅಂದರೆ ಈ ಒಂದು ಸಿನಿಮಾದಿಂದ ಅವರು ಎಕ್ಸಿಟ್ ಆದರು.
ಈ ಒಂದು ಸಿನಿಮಾನ ರಿಜೆಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾನ ರಿಷಬ್ ಶೆಟ್ಟಿ ಅವರು ಮಾಡಿ ಗೆದ್ರು ಅಂತಲೇ ಹೇಳ್ಬೋದು. ನಂತರ ಕಿಚ್ಚ ಸುದೀಪ್ ಅವರ ರಿಜೆಕ್ಟ್ ಮಾಡಿರೋ ಸಿನಿಮಾ ಯಾವುದು ಅಂತ ಹೇಳಿದ್ರೆ, ಅನೇಕ ಸಿನಿಮಾಗಳನ್ನ ಕಿಚ್ಚ ಸುದೀಪ್ ಅವರ ಕೆರಿಯರಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ರಿಜೆಕ್ಟ್ ಮಾಡಿರೋ ಸಿನಿಮಾಗಳು ಒಂದು ಒಳ್ಳೆ ಹಿಟ್ಟನ್ನ ಆಗಿದ್ದಾವೆ. ಆದರೆ ರೀಸೆಂಟ್ ಟೈಮ್ಸಲ್ಲಿ ಇವರ ಸಿನಿಮಾಗಳು ಅಂದರೆ ಮ್ಯಾಕ್ಸ್ ಸಿನಿಮಾ ಬಂದು ಹಿಟ್ಟಾಯಿತು. ಆದರೆ ಅಂದರೆ ಹಿಂದೆ ಅಂದರೆ ತುಂಬ ವರ್ಷಗಳ ಹಿಂದೆ ಬಂದಿರೋವಂಥ ಸಿನಿಮಾನ ಇವರು ರಿಜೆಕ್ಟ್ ಮಾಡಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಅವರು ತಮ್ಮ ಕೆರಿಯರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅಮೇರಿಕಾ ಅನ್ನೋ ಸಿನಿಮಾನ ಇವರು ರಿಜೆಕ್ಟ್ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಅಕ್ಷಯ್ ಆನಂದ್ ಅವರು ಮಾಡಿರೋವಂಥ ಪಾತ್ರನ ಸುದೀಪ್ ಅವರಿಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿದ್ರು. ಆದರೆ ಸುದೀಪ್ ಅವರು ಕೆಲವೊಂದು ಕಾರಣಾಂತರದಿಂದ ಅದನ್ನು ಈ ಒಂದು ಅಮೇರಿಕಾ ಅನ್ನೋ ಸಿನಿಮಾನ ಸುದೀಪ್ ಅವರು ರಿಜೆಕ್ಟ್ ಮಾಡ್ತಾರೆ. ಆದರೆ ಈ ಒಂದು ಸಿನಿಮಾ ರಮೇಶ್ ಅರವಿಂದ್ ಮತ್ತು ಅಕ್ಷಯ್ ಆನಂದ್ ಅವರು ಮಾಡಿ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲೇ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಅಂತಲೇ ಹೇಳ್ಬೋದು. ಆ ಕಾಲದಲ್ಲಿ ಇದೊಂದು ಮ್ಯೂಸಿಕಲಿ ಹಿಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಹೀಗಾಗಿ ಸುದೀಪ್ ಅವರು ಅಮೇರಿಕಾ ಅನ್ನೋ ಸಿನಿಮಾನ ರಿಜೆಕ್ಟ್ ಮಾಡಿದರು. ಮತ್ತೊಂದು ರಕ್ಷಿತ್ ಶೆಟ್ಟಿ ಅವರು ರಿಜೆಕ್ಟ್ ಮಾಡಿರೋ ಸಿನಿಮಾ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೇರೆ ರೀತಿಯ ಹಾರರ್ ಎಕ್ಸ್ಪೆರಿಮೆಂಟ್ ಸಿನಿಮಾನ ಮಾಡಿರೋವಂಥ ಮತ್ತು ಬಾಹುಬಲಿ ಎದುರಿಗೆ ಬಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿರೋಂಥ ಸಿನಿಮಾ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ರಕ್ಷಿತ್ ಶೆಟ್ಟಿ ಅವರಿಗೆ ಈ ಒಂದು ಸಿನಿಮಾ ಬಂದಿತ್ತು. ಅದು ಯಾವ ಸಿನಿಮಾ ಅಂದರೆ ನಮ್ಮ ನೀವೆಲ್ಲರ ಸಿನಿಮಾ, ಅದೇ ರಂಗಿತ ರಂಗ ಸಿನಿಮಾ. ಈ ಒಂದು ಸಿನಿಮಾ ಫಸ್ಟು ರಕ್ಷಿತ್ ಶೆಟ್ಟಿ ಅವರಿಗೆ ಹೋಗಿತ್ತು. ಕಾರಣ ಇವರು ಮಂಗಳೂರು ಕಡೆಯವರಾಗಿರೋದ್ರಿಂದ ಪ್ಲಸ್ ಈ ಕತೆ ಕೂಡ ಆ ಒಂದು ಕಡೆ ಅಂದರೆ ಮಂಗಳೂರು ಕಡೆ ಸೆಟ್ ಆಗಿರೋದ್ರಿಂದ ಅವ್ರಿಗೆ ಈ ಒಂದು ಪಾತ್ರನ ತುಂಬ ಚೆನ್ನಾಗಿ ಲೀಲಾಜಾಲವಾಗಿ ಮಾಡ್ಬೋದು. ಮತ್ತು ಈ ಒಂದು ಕ್ಯಾರೆಕ್ಟರ್ ಕೂಡ ರಕ್ಷಿತ್ ಶೆಟ್ಟಿ ಅವರಿಗೆ ಸೂಟ್ ಆಗುತ್ತೆ ಅನ್ನೋ ಕಾರಣದಿಂದ ರಂಗಿತರಂಗ ಸಿನಿಮಾನ ಅಪ್ರೋಚ್ ಮಾಡಿದರು. ಆದರೆ ಇವರು ರಕ್ಷಿತ್ ಶೆಟ್ಟಿ ಅವರು ಕೆಲವೊಂದು ಸಿನಿಮಾಗಳ ಬ್ಯುಸಿ ಇರೋ ಕಾರಣ ಅನೂಪ್ ಭಂಡಾರಿ ಅವರು ಅಂದರೆ ರಂಗಿತರಂಗ ಸಿನಿಮಾದ ನಿರ್ದೇಶಕ ಅನೂಪ್ ಭಂಡಾರಿ ಅವರ ಈ ಒಂದು ರಂಗಿತರಂಗ ಸಿನಿಮಾನ ರಕ್ಷಿತ್ ಶೆಟ್ಟಿ ಅವರು ರಿಜೆಕ್ಟ್ ಮಾಡಬೇಕಾಗಿ ಬಂತು. ಹೀಗಾಗಿ ಅನೂಪ್ ಭಂಡಾರಿ ಅವರ ನಿರ್ದೇಶನದ ಈ ರಂಗಿತರಂಗ ಆ್ಯಂಟಿಸಿಪೇಟೆಡ್ ಮತ್ತು ದೊಡ್ಡ ಮಟ್ಟದಲ್ಲಿ ಅಂದರೆ ಬಾಹುಬಲಿ ಸಿನಿಮಾ ಎದುರಿಗೆ ಬಂದಂಥ ಈ ಒಂದು ಸಿನಿಮಾನ ರಕ್ಷಿತ್ ಶೆಟ್ಟಿ ಅವರು ರಿಜೆಕ್ಟ್ ಮಾಡಿದರು. ಇಷ್ಟ ಆಗಿತ್ತು ಕನ್ನಡ ಇಂಡಸ್ಟ್ರಿ ರಿಜೆಕ್ಟೆಡ್ ಸಿನಿಮಾ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.